ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಂಡು ನಾನು ವಿಡಿಯೋ ಶುರು ಮಾಡ್ತೇನೆ ಫ್ರೆಂಡ್ಸ್. ಇವತ್ತು ನಾನು ಏನು ತಂದಿದ್ದೀನಿ ಅಂತ 2 ಪೇರು, ಒಂದು ಪೈನಾಪಲ್ ಕನ್ನೂರು, ಒಂದು ಗ್ರೀನ್ ಚಿಕ್ ಕನ್ನೂರು ತಂದಿದ್ದೀನಿ ಫ್ರೆಂಡ್ಸ್. 2 ಪೇರು ತಂದಿದ್ದೀನಿ. ಒಂದು ಅರಸೀಕೆರೆಯಲ್ಲಿ ತಗೊಂಬಂದೆ, ಒಂದು ಇಲ್ಲಿ ಕಾಟಾಳಿಲಿ ತಗೊಂಬಂದೆ ಫ್ರೆಂಡ್ಸ್. ನೋಡಿ ಯಾವ ಥರ ಇದ್ದಾವೆ ಅಂತ ಅಂದ್ಬಿಟ್ಟು. ಎಲ್ಲ ಸೆಮಿ ಅಡಲ್ಟ್ ಪೇರ್ ಇವು. ನೋಡಿ ಯಾವ ಥರ ಇದೆ ಕಲರು. ಮೇಲ್ಗಡೆ ನೋಡೋದಕ್ಕಿಂತ ಕೆಳಗಡೆ ಟೆಸ್ಟ್ ಹತ್ರ ಕಲರ್ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಪೈನಾಪಲ್ ಕನ್ನರು ಅಂತಂದರೆ ಆ ಕಡೆ ಫುಲ್ಲು ಕೆಳಗಡೆ ಎದೆ ಹತ್ರ ಫುಲ್ಲು ಒಂಥರ ಆಪಲ್ ಟೈಪಲ್ಲಿ ಇರುತ್ತೆ ಕಲರು. ಇದು ಗ್ರೀನ್ ಚಿಕ್ ಕನ್ನೂರು ಫ್ರೆಂಡ್ಸ್. ನೋಡಿ ಯಾವ ಥರ ಸಾಂಬಾರು ಸೊಪ್ಪು ಹಾಕಿದ್ದು ಈಗ ತಾನೇ ಟ್ರಾವೆಲ್ ಮಾಡ್ಕೊಂಬಂದಿರೋದ್ರಿಂದ ಅವು ಈಗ ತಾನೇ ಸಾಂಬಾರು ಹೊಟ್ಟೆ ಹಸ್ತಿರ್ತಾವಲ್ಲ, ಸಡನ್ನ ಸೀಡ್ ಮಿಕ್ಸ್ ಕೊಡದೇ ಇರೋದ್ರಿಂದ ನೀರಿನ ಅಂಶ ಇರೋದು ಸೊಪ್ಪು ಟೈಮಲ್ಲಿ ಏನಾದ್ರು ಕೊಟ್ಟರೆ ಅವು ನೀರಿನ ಅಂಶ ತಗೋಬೇಕಾರೆ ಅಲ್ಲಿಂದ ದಾವಾಗಿರ್ತಾವಲ್ಲ, ಹಾಗಾಗಿ ಸೊಪ್ಪು ಕೊಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಯಾವ ಥರ ಇದ್ದಾವೆ ಅಂತ ಕಲರು. ಪಕ್ಕ ಮೇಲು ಫಿಮೇಲ್ ಇದ್ದಾವೆ. ಇದು ಬ್ರೀಡಿಂಗ್ ಸೆಟಪ್ ಯಾವ ಥರ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ನಾನು ನಮ್ಮ ಬರ್ಡ್ಸ್ ರೂಮ್ ಕಡೆ ಹೋಗೋಣ. ಇದು ಹೊರಗಡೆ ಇಟ್ಟರೆ ಸರಿಯಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಹೊರಗಡೆ ಇಟ್ಕೊಂಡು ವೀಡಿಯೋಸ್ ಮಾಡ್ತೇನೆ ಫ್ರೆಂಡ್ಸ್. ನೋಡಿ ಯಾವ ಥರ ಇದು ಫುಲ್ಲು, ನೋಡಿ ಫುಲ್ಲು ಒಂದು ಕಡೆ ಆಗ್ಬಿಟ್ಟೆ. ನೋಡಿ ಯಾವ ಥರ ಇದೆ ಅಂತ ನೋಡಿ. ಇದು ಅಷ್ಟೇ, ಇವು ಮಾತ್ರ ಸಖತ್ತು ಇದಾಗಿದ್ದಾವೆ ಫ್ರೆಂಡ್ಸ್. ಇವು ಕೈ ಹಾಕಿರೇ ಇದು ಬರಲ್ಲ, ನೋಡಿ ಹತ್ರಕ್ಕೆ ಬರಲ್ಲ ಇವು. ನೋಡಿ ಯಾವ ಥರ ಇದ್ದಾವೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಇದಕ್ಕೆ ಕೇಸ್ ಸೆಟಪ್ ಯಾವ ಥರ ಮಾಡಿದ್ದೀನಿ ನಾನು ಅಂತ ಅಂದರೆ ನೋಡಿ ಯಾವ ಟೈಪಲ್ಲಿ ಇದ್ದಾವೆ ಅಂತ. ಇಲ್ಲೇ ಒದ್ದಾಡ್ತಾ ಕೂತಾವೆ ಫ್ರೆಂಡ್ಸ್. ಬಿಡಬೇಕು. 1 ಅವರ್ ಜರ್ನಿ ಆಗಿದೆ. ಕೇಜ್ ಹೊಡಿಗೆ ಬಿಟ್ರೆ ಫ್ರೀಯಾಗಿ ಆಟಾಡ್ತವೆ. ನೋಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ತುಂಬ ಇಷ್ಟ ಆಯಿತು ನನಗೆ. ಬನ್ನಿ ಫ್ರೆಂಡ್ಸ್ ನಮ್ಮ ಬರ್ಡ್ಸ್ ರೂಮಿಗೆ ಹೋಗೋಣ. ಇಲ್ಲಿ ಇಡೋಣ, ಇಲ್ಲಿ ಕೇಜ. ಆಮೇಲೆ ಇನ್ನೊಂದೇನು ಅಂತಂದರೆ ನೋಡಿ, ಮಾಮೂಲಿ ನಮ್ಮ ಸೆಟಪ್ ಅಲ್ವಾ. ಆಮೇಲೆ ಟಾಪಲ್ಲಿ ಏನಾಗಿತ್ತು ಅಂದರೆ ಇಲ್ಲಿ ಗ್ಯಾಪ್ ಇತ್ತು, ಖಾಲಿ ಇತ್ತು ಟಾಪಲ್ಲಿ. ಇದಕ್ಕೊಂದು ಎಕ್ಸ್ಟ್ರಾ ಕೇಜ್ ಫಿಟ್ ಮಾಡಿದ್ದೀನಿ. ಯಾಕಂದರೆ ವೀಡಿಯೋಸ್ ಮಾಡ್ಬೇಕಾದ್ರೆ ಟಾಪಲ್ಲಿ ಗ್ಯಾಪ್ ಇರೋದ್ರಿಂದ ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ಅದು ಬರ್ಡ್ಸ್ಗಳು ಬಿಟ್ಟಿಲ್ಲ, ಸೆಟಪ್ ಮಾಡಿ ಇಟ್ಟಿದ್ದೀನಿ. ಬರ್ಡ್ಸ್ಗಳು ಸಿಕ್ಕಿಲ್ಲ ಅನ್ನೋಕ್ಕೋಸ್ಕರ ಮೇಲೆ ಫಿಮೇಲು ಬಿಟ್ಟಿಲ್ಲ, ಸೆಟ್ ಮಾಡಿದ್ದೀನಿ. ನೋಡಿ ಫುಲ್ ಒಂದೇ ಲೆವೆಲ್ ಕಾಣಿಸುತ್ತೆ ಪೂರ್ತಿ. ಕೇಜ್ ಸೆಟ್ ಟಾಪಲ್ಲೇ ಇರೋ ಕೇಜ್ಗಳೆಲ್ಲ ಒಂದೇ ಸಮ ಕಾಣಿಸ್ತಾ. ಅಲ್ಲಿ ಟಾಪಲ್ಲಿ ಕೇಜ್ ಇಲ್ದಿರೋದ್ರಿಂದ ಒಂದು ಬ್ರೀಡಿಂಗ್ ಬಾಕ್ಸ್ ಆಲ್ಮೋಸ್ಟ್ ನನ್ನ ಹತ್ರ ಎಕ್ಸ್ಟ್ರಾ ಇತ್ತು. ಹಾಗಾಗಿ ನಮಗೆ ಸರಿಯಾಗ್ತು ಫ್ರೆಂಡ್ಸ್, ಸರಿಯಾಗಿದೆ. ಇವು ಮಾಮೂಲಿ ನೀವು ನೋಡಿದ ಮಟ್ಟಿಗೆ ಇದೆಲ್ಲ ಫಿಂಚಸ್ ಕೇಜು. ಇವೊಂದು ಫಿಂಚಸ್ಸು ಈ ಕಡೆ ಸೆಟ್ ಮಾಡಿ 4 ಕೇಜ್ ಸೆಟ್ ಮಾಡಿದ್ದೀನಿ. ಮತ್ತು ಇಲ್ಲೊಂದು 3 ಫಿಂಚಸ್ ಇದ್ದಾವೆ. ಮತ್ತು ಇದಕ್ಕೆ ಸಣ್ಕನ್ನೂರು ಬಡ್ಸ್ಗಳಿಗೆ ಯಾವ ಥರ ನಾವು ಸೆಟ್ ಮಾಡಿದ್ದೀನಿ ಅಂದರೆ ನೋಡಿ, ನಮ್ಮ ವೀಡಿಯೋಸ್ ನೋಡೋರಿಗೆ ಗೊತ್ತಿರುತ್ತೆ. ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಫುಲ್ 4 ಕಡೆ ಉದ್ದ ಮೆಸ್ಕೇಜ್ ಇದು. ಇದಕ್ಕೆ ನಾನು ಮರಿಗಳು ಬಿಟ್ಕೊಂಡಿದ್ದೆ ಆಲ್ಮೋಸ್ಟು. ಇವು ಬಡ್ಜಿಸ್ಕೊಳ್ಳೋದು ಬರೋ ಮರಿಗಳನ್ನು ನಾನು ಇದಕ್ಕೆ ಬಿಟ್ಕೊಂಡಿದ್ದೆ. ಈಗ ನಾನು ಏನು ಮಾಡಿದ್ದೀನಿ ಅಂದರೆ ಅವಕ್ಕೆ ನೋಡಿ ಇಲ್ಲಿ ಮಾಡಿದ್ದೀನಿ. ಇದು ಎಕ್ಸ್ಟ್ರಾ ಮೆಸ್ ಮಾಡಿದ್ದೀನಿ. ಮನೆಯಲ್ಲಿ ಆಲ್ಮೋಸ್ಟ್ ನಾವು ಗ್ರೂಪ್ ಫೀಡಿಂಗ್ ಮಾಡಿದಾಗ ಮೆಸ್ ಇತ್ತಲ್ವ, ಹಾಗಾಗಿ ಎಕ್ಸ್ಟ್ರಾ ಮೆಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬಡ್ಜಿಸ್ ಮರಿಗಳು ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಬಡ್ಜಿಸ್ ಮರಿಗಳಿಗೆ ಇದು ಕರೆಕ್ಟಾಗಿದೆ. ಈ ಕೇಜ್ ದೊಡ್ಡದಾಗಿತ್ತಲ್ವ, ಸುಮ್ಮನೆ ವೇಸ್ಟ್ ಆಗೋದು ಬೇಡ ಅಂತ ಅಂದ್ಬಿಟ್ಟು ಈ ಸಣ್ಕನ್ನೂರು ಬಡ್ಸ್ಗಳಿದಾವಲ್ಲ, ಸಣ್ಕನ್ನೂರು ಬಡ್ಸ್ಕೊಳ ಈ ಬಿಡೋಣ ಅಂತ. ನೋಡಿ ಈ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ. ನೋಡಿ ಯಾವ ಥರ ಕಾಣಿಸ್ತಿವೆ ಕಲರು ಅಂತ. ತುಂಬ ಆಕ್ಟಿವ್ ಆಗಿದ್ದಾವೆ ಫ್ರೆಂಡ್ಸ್. ಒಂದು ಅರಸೀಕೆರೆ, ಇದು ಮೇಲ್ಗಡೆ ಅರಸೀಕೆರೆ ತಂದೆ. ಇದು ನಮ್ಮ ಇಲ್ಲೇ ಹಾಸನ ಕಾಟಾಳಿ ತಗೊಂಬಂದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಆಕ್ಟಿವ್. ಒಂದೇ ಥರ ಕಲರ್ಗಳು ತಗೊಬಂದೆ ನಾನು. ಬೇರೆ ಕಲರ್ ಇಷ್ಟ ಆಗಲಿಲ್ಲ. 2 ಪೈನಾಪಲ್ ಇಷ್ಟ ಆಗಲಿಲ್ಲ. ಅದಕ್ಕೆ ನೋಡಿ ಏನು ಮಾಡಿದ್ದೀನಿ ಅಂದರೆ ನೋಡಿ ಕೆಜಿ ದೊಡ್ಡದಾಗಿದೆ. 4 ಕಡೆ ಕೆಜಿ ಆಗಿರೋದ್ರಿಂದ ಇದು ಬಡ್ಸ್ಗಳು ಹಾರಾಡೋಕ್ಕೆ ಸರಿಯಾಗುತ್ತೆ. ನೋಡಿ ಇದಕ್ಕೆ ದೊಡ್ಡ ಪರ್ಚ್ ಮಾಡಿದ್ದೀನಿ ನಾನು. ಪರ್ಚು ದೊಡ್ಡ ಕೊಟ್ಟಿದ್ದೀನಿ. ಈ ಕಡೆಗೊಂದು ಕೊಟ್ಟಿದ್ದೀನಿ. ಇದು ಆಲ್ಮೋಸ್ಟ್ ಕ್ಯಾಲ್ಸಿಯಂ ಬ್ಲಾಕ್ ಹಾಕಿದ್ದೀನಿ. ಯಾಕಂದರೆ ಪರ್ಚ್ ಮೇಲೆ ಕೂತ್ಕೊಂಡು ಕ್ಯಾಲ್ಸಿಯಂ ಬ್ಲಾಕ್ ತಿನ್ನೋ ರೀತಿ ಮಾಡಿದ್ದೀನಿ ಇದನ್ನು. ಇದಕ್ಕೆ ಆಲ್ಮೋಸ್ಟ್ ನಾನು ಬ್ರೀಡಿಂಗ್ ಬಾಕ್ಸ್ ಕಟ್ಟಿದ್ದೀನಿ. ಆಲ್ಮೋಸ್ಟ್ ಇದು ಕಟ್ಟಿದ್ದೀನಿ. ಏನು ಕಟ್ಟಿದ್ದೀನಿ ಅಂತಂದರೆ ಇದು ಬಂದದಕ್ಕೆ ನಮ್ಮ ಮನೆಗೆ ಬ್ರೀಡ್ ಮಾಡಲ್ಲ. ನೋಡಿ ವುಡ್ ಶೇವಿಂಗ್ ಇಲ್ಲ ಇದಕ್ಕೆ. ವುಡ್ ಶೇವಿಂಗ್ ಇಲ್ದಲ್ಲೇ ಇದು ಬ್ರೀಡ್ ಮಾಡಲ್ಲ. ಹಾಗೆ ವುಡ್ ಶೇವಿಂಗ್ಸು ಹಾಕಿದ್ದೀನಿ. ಇದು ಬ್ರೀಡಿಂಗ್ ಬಾಕ್ಸ್ ಏನಕ್ಕೆ ಈಗಲೇ ಕಟ್ಟಿದ್ದೀನಿ ಅಂದರೆ ನಮ್ಮ ಮನೆಗೆ ಬಂದದಕ್ಕೆ ಅಡ್ಜಸ್ಟ್ ಆಗಿ ಬ್ರೀಡ್ ಮಾಡಲ್ಲ. ಹಾಗಾಗಿ ಬ್ರೀಡಿಂಗ್ ಬಾಕ್ಸ್ ಇದ್ದೇ ಇರುತ್ತೆ. ಇದು ಫಸ್ಟ್ನೇ ಕೇಜ್ ಆಯಿತು. ಇದು ಫಸ್ಟ್ನೇ ಕೇಜ್ ಆಯ್ತು. 4 ಕಡೆ ಉದ್ದ 2 ಅಗಲ ಇದೆ. ಆಮೇಲೆ ಇನ್ನೊಂದು ಕೇಜ್ ಏನಿದೆ ಅಂದರೆ ನೋಡಿ ಇಲ್ಲೊಂದು ಈ ಟಾಪಲ್ಲಿ ಒಂದಿದೆ ನೋಡಿ. ಇದಕ್ಕೂ ಬ್ರೀಡಿಂಗ್ ಬಾಕ್ಸ್ ಹಾಕಿದ್ದೀನಿ. ಈಗ ತಾನೇ ಜಸ್ಟ್ ಫಿಟ್ ಮಾಡಿದೆ ಬ್ರೀಡಿಂಗ್ ಬಾಕ್ಸ. ಇದಕ್ಕೂ 2 ಪರ್ಚ್ ಕೊಟ್ಟಿದ್ದೀನಿ. ಈ ಕಡೆಗೊಂದು ಪರ್ಚಿ, ಈ ಕಡೆಗೊಂದು ಪರ್ಚ್ ಕೊಟ್ಟಿದ್ದೀನಿ. ಇದು ಕ್ಯಾಲ್ಸಿಯಂ ಬ್ಲಾಕ್ ಹಾಕಿದ್ದೀನಿ. ಇದು ಡೋರ್ ನಾನೇ ಇದು ಕಟ್ ಮಾಡಿ ಓಪನ್ ಮಾಡಿದ್ದು. ಡೋರ್ ಮೇಲ್ಗಡೆ ಇದ್ದಾವೆ. ನನಗೆ ಆಲ್ಮೋಸ್ಟು ಫುಡ್ ಆಗೋಕ್ಕೆಲ್ಲ ಹಿಂಸೆ ಆಗುತ್ತೆ ಅನ್ನೋಕ್ಕೋಸ್ಕರ ಇದು ಕೆಳಗಡೆ ಬಾಟಮಲ್ಲಿ ಡೋರ್ ಮಾಡ್ಕೊಂಡಿದ್ದೀನಿ. ಎಲ್ಲ ನೀರಲ್ಲಿ ಇಟ್ಟಿದ್ದೀನಿ. ಫುಡ್ಡಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ನೋಡಿ ಇದಕ್ಕೆ ದಪ್ಪ ಪರ್ಚ್ ಕೊಡಬೇಕು. ಈ ಸಣ್ಕನ್ನೂರು ಬಡೋದು ದೊಡ್ಡದಾಗಿರೋದ್ರಿಂದ ದಪ್ಪ ಪರ್ಚ್ ಕೊಡಬೇಕು. ನೋಡಿ ಬ್ರೀಡಿಂಗ್ ಬಾಕ್ಸ್ ಆಲ್ಮೋಸ್ಟ್ ಫಿಟ್ ಮಾಡಿದ್ದೀನಿ. ಅದು ನೋಡೋಣ, ಬ್ರೀಡಿಂಗ್ ಬಾಕ್ಸ್ ಫಿಟ್ ಮಾಡಿದ ತಕ್ಕನಾಗೆ ಬ್ರೀಡ್ ಆಗೋಲ್ಲ. ಅದು ಅಡ್ಜಸ್ಟ್ ಆಗಬೇಕು. ಅಡ್ಜಸ್ಟ್ ಆದಮೇಲೆ ಬ್ರೀಡ್ ಆಗುತ್ತೆ. ನಾನು ಆಲ್ಮೋಸ್ಟ್ ಕಟ್ಟಿದ್ದೀನಿ. ಅದು ಈಗಲೇ ಬ್ರೀಡ್ ಆಗುತ್ತೆ ಅಂತ ಏನು ಹೇಳೋಕ್ಕಾಗಲ್ಲ ನಿಮಗೆ. ನೋಡಿ ಇದು ದೊಡ್ಡದಾಗಿದೆ ಕೇಜು. ಇದು 2.5 ಅಡಿ ಕೇಜು ಉದ್ದ. ಹಿಂಗೆ 1.5 ಅಡಿ ಇದೆ. ಇದು ಆಲ್ಮೋಸ್ಟ್ ಸಣ್ಕನ್ನೂರಿಗೆ ಉತ್ತಮ ಆಗುತ್ತೆ. ಇದನ್ನೂ ದೊಡ್ಡದೇ ಆಯಿತು ಕೇಜು. ಈ ಕೇಜು 4 ಅಡಿ ಕೇಜು ಇನ್ನೂ ದೊಡ್ಡದೇ ಆಯಿತು. ಆರಾಮಾಗಿ ಬರ್ಡ್ಸ್ಗಳು ಫ್ರೀಯಾಗಿ ಆಗಿ ಹಾರಾಡ್ಕೊಂಡಿದ್ರೆ ತುಂಬ ಬರ್ಡ್ಸ್ಗಳು ಹೆಲ್ದಿಯಾಗಿರ್ತವೆ. ಇದು ಅಷ್ಟೇ ಸಾಕು ನಮಗೆ. ಒಂದು ಪರ್ಚ್ಗಳು ನಾವು ಯಾವ ಥರ ಮಾಡಬೇಕು ಅಂತಾರೆ, ಈ ಕಡೆ ಸೈಡಿಗೊಂದು ಈ ಕಡೆ ಸೈಡಿಗೊಂದು ಕೊಟ್ಟರೆ ಪರ್ಚ್ಗಳು ಒಂದಕ್ಕೊಂದು ಫ್ಲೇ ಮಾಡುತ್ತೆ. ಫ್ಲೇ ಮಾಡಿದಾಗ ಏನಾಗುತ್ತೆ, ಬರ್ಡ್ಸ್ಗಳು ರೆಕ್ಕೆಗೆಲ್ಲ ಆರಾಮಾಗಿ ವ್ಯಾಯಾಮ ಆಗುತ್ತೆ.
ವ್ಯಾಯಾಮ ಆಗೋದ್ರಿಂದ ಬರ್ಡ್ಸ್ಗಳು ತುಂಬ ಹೆಲ್ದಿ ಆಗಿರ್ತವೆ. ನಮ್ಮನೆ ಬ್ರೀಡ್ ಮಾಡ್ಕೊಂಡು ಆರಾಮಾಗಿ ಇರ್ತವೆ ಫ್ರೆಂಡ್ಸ್. ಹಾಗಾಗಿ 2 kg 2 ಪೇರಿ ಸೆಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಇದೊಂದು kg ಇದು ಟಾಪಲ್ಲಿ ಇರೋದ್ರಿಂದ ಟಾಪಲ್ಲಿ ನೋಡೋಕ್ಕೂ ನೀಟಾಗಿ ಕಾಣಿಸ್ತಿತ್ತು ನೋಡಿ. ಇದೊಂದು ದೊಡ್ಡ kg ಇತ್ತಲ್ವಾ, ಇದಕ್ಕೆ ಒಂದು 3 ಪಿಂಚಸ್ ಇದ್ದಾವೆ. ಎಲ್ಲ ಒಂದು ಫೀಮೇಲ್ ಒಂದು ಮೇಲ್ ಒಂದು ಫೀಮೇಲ್ ಇದೆ, 2 ಫೀಮೇಲ್ ಇದೆ ಒಂದು ಮೇಲ್ ಇದೆ. ಇನ್ನು ಇರೋದೆಲ್ಲ ಇದು ಎಲ್ಲ ಬ್ರೀಡಿಂಗ್ ಪೇರ್ಸ್ಗಳು ಇವು ಪಿಂಚಸ್ಗಳು ಈ ಕಡೆ ಸೈಡಲ್ಲಿ ಇರೋವೆಲ್ಲ ಇನ್ನೂ ಬ್ರೀಡ್ ಮಾಡಿಲ್ಲ. ಆಲ್ಮೋಸ್ಟು ಲಿಸ್ಟಿಂಗ್ ಎಲ್ಲ ಕವರ್ ಆಗಿದೆ. ಇವು ಎಕ್ಸ್ಟ್ರಾ ಇದ್ದು ಅಂತ ಹೇಳಿ ಬಿಡ್ಕೊಂಡಿದ್ದೀನಿ ಪಿಂಚಸ್ಗಳು. ಇದು ಪಿಂಚಸ್ಗೋಸ್ಕರನೇ ಬಿಡ್ಕೊಂಡಿಲ್ಲ. ಆಲ್ಮೋಸ್ಟ್ ಇದೆಲ್ಲ ಮರಿಗಳೆಲ್ಲ ಎಕ್ಸ್ಟ್ರಾ ಮರಿಗಳು ಏನಾದ್ರು ಬಂದರೆ ಇದು ಬಿಡೋಣ. ಇದು ದೊಡ್ಡ kg ಫ್ರೆಂಡ್ಸ್, ಇದು ದೊಡ್ಡ kg. ಆಲ್ಮೋಸ್ಟು ಇಟ್ಕೊಂಡಿದ್ದೀನಿ ಇವೆಲ್ಲನೂ ನೋಡಿ. ಎಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಸೆಟಪ್ಪು ನೋಡಿ ಈಗ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ಈಗ ದೊಡ್ಡದಾಗಿ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. kg ಇಲ್ಲಿ ಟಾಪಲ್ಲಿ ಫಿಟ್ ಮಾಡೋದಕ್ಕಂತ ಒಂದೇ ಸಮ ಕಾಣಿಸ್ತಿದೆ. ಬಡ್ಜಿಸ್ಗಳು ಬಿಡ್ಬೇಕು ಇದಕ್ಕೆ ನೋಡಿ ಯಾವ ಥರ ಸೂಪರ್ ಆಗಿದೆ ಅಂತ. ಎಲ್ಲ ಚೈನಾ kg ಯೂಸ್ ಮಾಡೋದ್ರಿಂದ ನಾನು ಕ್ಲೀನೆಸ್ ಮಾಡ್ತೀವಿ ಫ್ರೆಂಡ್ಸ್. ಆಮೇಲೆ ನಾವು ಡೈಲಿ ಟ್ರೈ ಕ್ಲೀನ್ ಮಾಡ್ತೀವಿ. ಏನು ಮಾಡ್ತಾರೆ ವಾರಕ್ಕೊಂದ್ಸರಿ ಡ್ರೈ ಕ್ಲೀನ್ ಮಾಡೋದು ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಡೈಲಿ ನೀರು ಡೈಲಿ ಕ್ಲೀನ್ ಮಾಡೋದಿದ್ರೆ ವಾಟರ್ ಫೀಡ್ ಯೂಸ್ ಮಾಡಿದ್ರೆ ಡೈಲಿ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಟ್ರೈ ಮಾತ್ರ ಡೈಲಿ ಕ್ಲೀನ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ಬರ್ಡ್ಸ್ಗಳು ಹೆಲ್ತಿಯಾಗಿರ್ತವೆ, ಆರೋಗ್ಯವಾಗಿರ್ತವೆ. ಅದು ಮೋಷನಿಂದನೇ ನಮಗೆ ಒಂದು ಸ್ವಲ್ಪ ಸ್ಮೆಲ್ ಬರುತ್ತೆ ಮತ್ತು ಕಾಯಿಲೆ ಬರುತ್ತೆ. ಅದಕ್ಕಾಗಿ ನಮ್ಮ ಹೆಲ್ತ್ ಚೆನ್ನಾಗಿರಬೇಕು, ಬರ್ಡ್ಸ್ ಹೆಲ್ತ್ ಚೆನ್ನಾಗಿರಬೇಕು ಅನ್ನೋಕ್ಕೋಸ್ಕರ ಡೈಲಿ ಟ್ರೈ ಕ್ಲೀನ್ ಮಾಡಿದರೆ ಇರುವೆ ಏನೂ ಬರೋದಿಲ್ಲ, ಇರುವೆಗಳೇನೂ ಬರೋದಿಲ್ಲ. ಆರಾಮಾಗಿ ಇದು ಮಾಡ್ಕೊಬೋದು ನೋಡಿ ಯಾವ ಥರ ಕಾಣಿಸ್ತಿದೆ ಅಂದ್ಬಿಟ್ಟು ನೋಡಿ. ಫುಲ್ ಆಗಿದೆ. kg ಎಲ್ಲ ಪೂರ್ತಿ ಸೆಟ್ ಆಗಿದೆ, ಸೆಟ್ ಮಾಡಿದ್ದೀನಿ. ಈಗ ಯಾವ ಥರ ಇದೆ ಅಂತ ಒಂದು ಸ್ವಲ್ಪ ಕಮೆಂಟ್ ಮಾಡಿ. ಯಾರ್ಯಾರು ನಮ್ಮ ವೀಡಿಯೋಸ್ ನೋಡಿರೋ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡಿ. ಈ ಬರ್ಡ್ಸ್ಗಳು ಬಿಡಬೇಕು ಫ್ರೆಂಡ್ಸ್, ಬರ್ಡ್ಸ್ಗಳು ಬಿಡಬೇಕು. ವೀಡಿಯೋ ಲೆಂತ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಬರ್ಡ್ಸ್ಗಳು ನಿಮ್ಮ ನೆಕ್ಸ್ಟ್ ಟೈಮ್ ಬಿಟ್ಟಾಗ ಒಂದು ವೀಡಿಯೋ ಮಾಡ್ತೀನಿ, ಹಾಗಾಗಿ ನಿಮಗೆ ತೋರಿಸ್ತೀನಿ ನೋಡಿ ಬರ್ಡ್ಸ್ಗಳು ಯಾವ ಥರ ಇದ್ದಾವೆ ಅಂತ. ಯಾಕಂದರೆ ಏನಕ್ಕೆ ಬರ್ಡ್ಸ್ಗಳು ಹಿಂಗೆ ಸಪ್ಪು ಟ್ರಾವೆಲ್ ಮಾಡಿರ್ತಾವಲ್ಲ, ಹಾಗಾಗಿ ಸಪ್ಪಗಿರ್ತವೆ. ಒಂದು ಸ್ವಲ್ಪ ಇದಾದಮೇಲೆ ಎಲ್ಲ ಅಡ್ಜಸ್ಟ್ ಸಖತ್ತಾಗಿರ್ತವೆ ಫ್ರೆಂಡ್ಸ್. ನೋಡಿ ಯಾವ ಥರ ಇದೆ. ಇನ್ನೂ ಅದಕ್ಕಿಂತ ಎದೆ ಭಾಗ ಸಖತ್ತಾಗಿ ನೋಡೋದು ಕಾಣಿಸ್ತವೆ ಫ್ರೆಂಡ್ಸ್. ನೋಡಿ ಯಾವ ಥರ ಕಾಣಿಸ್ತದೆ. ರೆಡ್ಡು ಆಪಲ್ ಟೈಪಲ್ಲಿದೆ, ಅದು ಗ್ರೀನ್ ಕಲರ್, ಅದು ಸಖತ್ತಾಗಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದ್ದಾವೆ, ಅಡ್ಜಸ್ಟ್ ಆಗ್ತಾವೆ ಮನೆಗೆ. ನೋಡೋಣ ಇದು ಬ್ರೀಡಿಂಗ್ ರಿಸಲ್ಟ್ ಯಾವ ಥರ ಬರುತ್ತೆ ನೋಡಿ. ಈಗಲೇ ಬ್ರೀಡ್ ಮಾಡಿಸಲ್ಲ, ಒಂದು ಸ್ವಲ್ಪ ವೆಯ್ಟ್ ಮಾಡ್ಸೋಣ. ಆಮೇಲೆ ಇವು ಕೇರ್ ಏನು ಕೊಡಬೇಕು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಯಾವ ಥರ ಇನ್ನೊಂದ್ಸರಿ ತೋರಿಸ್ತೀನಿ ನಮ್ಮ ಸೆಟಪ್ ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣಿಸ್ತಿದೆ ಅಂತ. ಈ ಕಡೆ ಸೈಡು ಇದ್ದಾವೆ, ಪೂರ್ತಿ ಇದ್ದಾವೆ ಬರ್ಡ್ಸ್ಗಳು. ಈ ಕಡೆ ಸೈಡು ಇದ್ದಾವೆ ನೋಡಿ, ಈ ಕಡೆ ಸೈಡು ಇದ್ದಾವೆ. ಈಗೆಲ್ಲ ಕೋಲ್ಡ್ ಆಗಿರೋದು ಒಂದು ಸ್ವಲ್ಪ ಲೈಟಾಗಿ ಈಗ ತಾನೇ ಕಿಟಕಿ ತೆಗೆದೆ. ಒಂದು ಸ್ವಲ್ಪ ಬಿಸಿಲು ಟೈಪ್ ಹತ್ತಿತ್ತು ಅಂತ ಕಿಟಕಿ ತೆಗೆದೆ ನೋಡಿ. ಎಲ್ಲಕ್ಕೂ ಆಲ್ಮೋಸ್ಟ್ ಬ್ರೀಡಿಂಗ್ ಬಾಕ್ಸ್ ಹಾಕಿದ್ದೀನಿ. ಪೂರ್ತಿ ಹೌಸ್ಫುಲ್ ಆಗಿದೆ ಫ್ರೆಂಡ್ಸ್. ಇನ್ನೆಲ್ಲೂ ಕೇಜ್ ಜೋಡ್ಸೋಕ್ಕೆ ಜಾಗ ಇಲ್ಲ. ಈ ಥರ ಇದೆ ನಮ್ಮ ಸೆಟಪ್ಪು. ಯಾರ್ಯಾರಿಗೆ ಬಿಗಿನರಿಗೆ ಹೊಸ್ದಾಗಿ ಸೆಟಪ್ ಮಾಡಬೇಕು, ಯಾವ ಥರ ಸೊಲ್ಯೂಷನ್ ಬೇಕು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಇದು ಮಾಡಿ ಫ್ರೆಂಡ್ಸ್, ಮೆಸೇಜ್ ಮಾಡಿ, ನಾನು ಎಲ್ಲದಕ್ಕೂ ರಿಪ್ಲೈ ಕೊಡ್ತೀನಿ. ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ. ಇದ್ರ ಬಗ್ಗೆ ಕನ್ನೂರ್ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಯಾವುದೇ ಥರ ಫುಡ್ ಕೊಡಬೇಕು, ಯಾವ ಥರ ಇದು ಮಾಡಬೇಕು ಅಂತ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್.